ಕೇವಲ ಮುಂದಿನ 2 ನಿಮಿಷದಲ್ಲಿ ಮೆಟ್ಟೂರು ಜಲಾಶಯ ಹೆಂಗಿದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ಬಿಡ್ತೇವೆ. ಅದಕ್ಕಿಂತ ಮುಂಚೆ ತಾವು ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದನ್ನ ಗಮನಿಸಿದ್ರಿ ಅಲ್ವಾ? KRS ನ ಪರಿಸ್ಥಿತಿ ಏನು ಅನ್ನೋದನ್ನ ಗಮನಿಸಿದ್ರಿ ಅಲ್ವಾ? Now let's go to the big breaking update. This is big. ಮೆಟ್ಟೂರು ಜಲಾಶಯದಲ್ಲಿ ಕಂಡದ್ದು ಬೆಚ್ಚಿ ಬೀಳಿಸುವ ದೃಶ್ಯಾವಳಿಗಳು. ತಮಿಳುನಾಡಿನ ಮೆಟ್ಟೂರು ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಮೆಟ್ಟೂರಿಂದ ಗ್ರ್ಯಾಂಡ್ ಡ್ಯಾಮ್ ಮತ್ತು ಕಲನೈ ಡ್ಯಾಮ್ಗೆ ನೀರು ಬಿಡುವ ತಮಿಳುನಾಡು. ರಾತ್ರೋರಾತ್ರಿ 2 ಜಲಾಶಯಗಳಿಗೆ ನೀರು ಬಿಟ್ಟು ತಮಿಳುನಾಡು ನಾಟಕ ಆಡ್ತಾ ಇದೆ. ಮೆಟ್ಟೂರು ಜಲಾಶಯಕ್ಕೆ ಹೋಗ್ತೀವಿ ನಾವು, ಕಂಡಿದ್ದು ಎಂತ ದೃಶ್ಯ ಗೊತ್ತೇನ್ರಿ? ಅನ್ಇಮ್ಯಾಜಿನಬಲಿ ಬ್ರೂಟಲ್. ಯಾಕೆ ನಮಗೆ ಬ್ರೂಟಲ್ ಅನ್ಸುತ್ತೆ ಅಂದ್ರೆ ಅವ್ರ ಹತ್ರ ಸಾಗರದಷ್ಟು ನೀರಿದೆ ರೀ, ಆದರೂ ನಮ್ಮನ್ನ ಅವರು ನೀರು ಕೇಳ್ತಾರ್ರಿ. ಕಾವೇರಿ ವಿಚಾರದಲ್ಲಿ ಖ್ಯಾತೆ ತೆಗೆಯುವ ತಮಿಳುನಾಡಿನ ಕಳ್ಳಾಟ ಬಟ ಬಯಲಾಗುತ್ತೆ. ಕರುನಾಡಲ್ಲಿ ಹನಿ ಹನಿ ನೀರಿಗೂ ತತ್ವಾರ, ಮೆಟ್ಟೂರು ಡ್ಯಾಂನಲ್ಲಿ ಜಲಸಾಗರ. ತಮಿಳುನಾಡಿನ ಮೆಟ್ಟೂರು ಜಲಾಶಯ ಹಿನ್ನೀರಲ್ಲಿ ಸ್ಥಳೀಯರು ಜಲ ಕ್ರೀಡೆ. ಸ್ಟ್ಯಾನ್ಲಿ ಜಲಾಶಯ ಅನ್ಕೊಳ್ತೀನಿ ಅಭಿಷೇಕ್, ಅವರು ಮೆಟ್ಟೂರಿನಲ್ಲೇ. ಕಾವೇರಿ ವಿಚಾರದಲ್ಲಿ ಖ್ಯಾತೆ ತೆಗೆಯುವ ತಮಿಳುನಾಡಿನ ಕಳ್ಳಾಟ ಸಂಪೂರ್ಣವಾಗಿ ಬಟ ಬಯಲಾಗುತ್ತೆ. ಈ ಬ್ರೇಕಿಂಗ್ ಹಿಂಗೆ ಹೋಗ್ತಾ ಇರಲಿ. ನಾನು ಅಭಿಷೇಕ್ ಅವ್ರನ್ನ ಒಂದೇ 1 ನಿಮಿಷ ಮಾತಾಡಿಸ್ತೀನಿ. ಅಭಿಷೇಕ್, ಮೆಟ್ಟೂರು ಜಲಾಶಯದ ಹಿನ್ನೀರಲ್ಲಿ ಸ್ಥಳೀಯರ ಜಲಕ್ರೀಡೆ ಏನೇನೆಲ್ಲ ಕಂಡು ಬಂತು ಅಂತ ನೀವು ಹಾಗೆ ಹೇಳ್ತಾ ಹೋಗಿ, ನಾನು ಆಮೇಲೆ ವಿಜುವಲ್ಸ್ ನ ಪ್ಲೇ ಮಾಡ್ತೀನಿ. ಹೇಳ್ತಾ ಹೋಗಿ. ಮೆಟ್ಟೂರ್ನ ನೋಡ್ತೀವಿ. ಎಮೋಷನಲ್ ಜರ್ನಿ ನನಗಾಗಿತ್ತು. ಯಾಕೆಂದ್ರೆ ಅಲ್ಲಿ ಹಾವಿನ ಮರಿ ಸದ್ಬಿದ್ದಿದ್ ನೋಡಿದ್ದೆ, ಬರಭೂಮಿಯಲ್ಲಿ ಏನು ಇಲ್ವೇ ಇಲ್ಲ, ಅಲ್ಲಿ ಮೇಯ್ತಾ ಇರೋದು ನೋಡಿದೆ. ಇದನ್ನ ಮುಗಿಸ್ಕೊಂಡು ಒಂದು ಇಮ್ಯಾಜಿನೇಷನ್ ಇತ್ತು, ಪ್ರೊಬಬ್ಲಿ ನಮ್ಗಿಂತ ಅಲ್ಲಿ ಜಾಸ್ತಿ ಇರುತ್ತೆ ಅಂತ. ಆದರೆ ಅಲ್ಲಿಗೆ ಹೋದಾಗ ಈ ಮೆಜೆಸ್ಟಿಕ್ ಅನ್ನೋ ವರ್ಡ್ ಕೇವಲ ಬಸ್ ಸ್ಟ್ಯಾಂಡ್ ಅಲ್ಲ, ಆದ್ರೆ ಮೆಜೆಸ್ಟಿಕ್ ಅನ್ನೋದು ಎಷ್ಟು ದೊಡ್ಡದು ಅನ್ನೋದು ಆವಾಗ ಅರ್ಥ ಆಗುತ್ತೆ. ಮೆಜೆಸ್ಟಿಕ್ ವ್ಯೂ, ಇಟ್ ವಾಸ್ ರಿಯಲಿ ಅ ಮೆಜೆಸ್ಟಿಕ್ ವ್ಯೂ ಸರ್. ಅಲ್ಲಿಗೆ ಹೋಗ್ತೀವಿ, 180 ಡಿಗ್ರಿ ಆಕ್ಸಿಸ್ ಅಲ್ಲಿ ಎಡದಿಂದ ಬಲ, ಬಲದಿಂದ ಎಡ, ಯಾವುದೇ ಜಾಗದಲ್ಲಿ ನೋಡಿದ್ರು ಕೂಡ ನೀರು ಹೊರತುಪಡಿಸಿ ಇನ್ನೇನು ಕಾಣೋದಿಲ್ಲ. ಅದರ ಜೊತೆಗೆ ಮತ್ತೊಂದು ಭಾಗ ಮೆಟ್ಟೂರು ಜಲಾಶಯದ ಹಿನ್ನೀರಿನ ಪ್ರದೇಶ ಕೂಡ ಇಮ್ಯಾಜಿನ್ ಮಾಡಿದಾಗ ಅಲ್ಲಿಗೂ ಹೋಗಿ ನೋಡ್ತೇನೆ. ಅಲ್ಲಿ ಜನ ಎಂಜಾಯ್ ಮಾಡ್ತಿದ್ದಾರೆ, ಪಾರ್ಟಿ ಮಾಡ್ತಿದ್ದಾರೆ. ವೀಕೆಂಡ್ ಅನ್ನೋ ಮೋಡ್ ಅವರಿಗಿಲ್ಲ. ಅದ್ರ ಜೊತೆಯಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಬಂದಿರೋಂತ ಜನರು ಲೆಕ್ಕ ಅಂತೂ ಇಡಕ್ಕಾಗಲ್ಲ. ಮತ್ತೊಂದ್ ಕಡೆ ಸಣ್ಣ ಪುಟ್ಟ ನೀರಿತ್ತು ಅಂದ್ರೆ ಅಲ್ಲಿ ನಾವು ಲಾಂಚ್ ಅನ್ನು ಬಳಸಕ್ಕಾಗಲ್ಲ ಸರ್. ಬೆಂಗಳೂರಿನಲ್ಲಿ ತುಂಬಾ ಮಳೆ ಆಯ್ತು, ಆಗ ಒಂದ್ 3 ಅಡಿ ನೀರು ನಿಂತಿತ್ತು ರೋಡಲ್ಲಿ, ಆವಾಗ ನಾವು ತೆಪ್ಪದನ್ನ ಬಳಸಿದೀವಿ. ಇಲ್ಲಿ ಲಾಂಚ್ ಅನ್ನ ಎಲ್ಲಿ ಬಳಸ್ತೀವಿ ಅಂತ ಗೊತ್ತಿದೆ. ಲಾಂಚ್ ಅಲ್ಲಿ ಟೂರಿಸ್ಟ್ ಗಳು ಓಡಾಡ್ತಾ ಇದಾರೆ. 1 ಅಲ್ಲ 2 ಅಲ್ಲ 4 ಟ್ರಿಪ್ ನಾವಲ್ಲಿ ಇರುವಂತ ಟೈಮ್ ನಲ್ಲಿ ನಡೀತಾ ಇತ್ತು. ಅಲ್ಲಿನ ಪರಿಸ್ಥಿತಿ ಏನಂತ ನೋಡಿದಾಗ, ಇಲ್ಲಿ ಹೆತ್ತ ತಾಯಿ, ಇದೊಂದು ಎಕ್ಸಾಂಪಲ್ ಹೇಳಬೇಕು, ಹೆತ್ತ ತಾಯಿ ತನ್ನ ಸ್ವಂತ ಮಕ್ಕಳಿಗೆ ಹಾಲು ಕುಡಿಸೋದಿಕ್ಕಾಗದೇ ಇರೋಳು ಮತ್ತೊಬ್ಬರ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದಾಳ ಅನ್ನೋ ಒಂದು ಪ್ರಶ್ನೆ ಈಗ ಮೂಡುತ್ತೆ. ಇದಕ್ಕೆ ತಾಯಿ ಮನಸ್ಪೂರ್ವಕವಾಗಿ ಮಕ್ಕಳಿಗೆ ಹಾಲು ಕುಡಿಸ್ತಾ ಇಲ್ಲ ಅಂತಲ್ಲ, ಅವಳನ್ನ ಮತ್ತೊಬ್ರು ತಡಿತಾ ಇದಾರೆ. ನಿನ್ ಮಕ್ಕಳಿಗೆ ಹಾಲು ಕುಡಿಸ್ಬೇಡ, ನಿನ್ ಮಕ್ಕಳು ಸಾಯ್ಲಿ, ಪರರ ಮಕ್ಕಳಿಗೆ ನೀನ್ ಹಾಲು ಕುಡಿಸ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಅಂತ. ಇಲ್ಲಿ ರಾಜಕೀಯ ಈ ವಿಚಾರದಲ್ಲಿ ಮಾಡ್ಬೇಕಿತ್ತ ಅನ್ನೋದು ಹೌದು. ಒಬ್ಬ ಪತ್ರಕರ್ತನಾಗಿ ನಾನು ಪ್ರಶ್ನೆ ಮಾಡಬಹುದು. ಅದರ ಜೊತೆ ನಾನು ಒಬ್ಬ ವ್ಯಕ್ತಿಯಾಗಿ ನಾನು ಕುಡಿಯೋದಕ್ಕೆ ನೀರಿಲ್ಲ, ನನ್ನ ಮಕ್ಕಳಿಗಿರಲ್ಲ, ಅವ್ರ ಮಕ್ಕಳು ನೀರು ನೋಡ್ತಾರೋ ಇಲ್ವೋ, ಈ ಪರಿಸ್ಥಿತಿಯನ್ನ ತಂದುಕೊಟ್ಟಂತ ರಾಜಕಾರಣಿಗಳಿಗೆ ನಾವು ಕೇಳಬೇಕಾಗತ್ತೆ. ಮತ್ತೊಂದು ವಿಚಾರ, ತಮಿಳುನಾಡಿಗರ ಬಗ್ಗೆ ಎಲ್ರಿಗೂ ಹೆಮ್ಮೆ ಪಡಬೇಕು. ಯಾಕೆಂದ್ರೆ ಆಸ್ ಎ ಹ್ಯೂಮನ್ ಅವರಿಗೆ ಇರುವಂತ ಒಗ್ಗಟ್ಟು ಕಾವೇರಿ ನೀರಿನ ವಿಚಾರದಲ್ಲಿ. ಆತ ಕೋಟ್ಯಾಧೀಶ್ವರ ಆಗಲಿ, ಬೀದಿಯಲ್ಲಿ ಭಿಕ್ಷೆ ಬೇಡ್ತಿರ್ಲಿ, ಅವನ ಸಂಬಳದಿಂದ, ಅವನು ದುಡಿಯುವ ಹಣದಿಂದ ಪ್ರತಿದಿನ ಒಂದಿಷ್ಟು ದುಡ್ಡು ಅಂತ ಕಾವೇರಿ ಫಂಡ್ ಅಂತ ಹೋಗುತ್ತೆ. ಅದನ್ನ ಕೂಡಿಡ್ತಾ ಇದ್ದಾರೆ. ಅವ್ರ ಮಧ್ಯೆ ಏನೇ ವೈಮನಸ್ಸಿರ್ಲಿ, ಅವರ ರಾಜ್ಯದಲ್ಲಿ ಏನೇ ರಾಜಕಾರಣಗಳು ಇದ್ರೂ ಕೂಡ ಎಲ್ಲರೂ ನೀರಿನ ವಿಚಾರದಲ್ಲಿ ಮಾತ್ರ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಗವರ್ಮೆಂಟ್ ಬದಲಾದ್ರೂ ಕೂಡ ಒಬ್ಬನೇ ಒಬ್ಬ ಅಡ್ವೈಸರ್ನ ಎಲ್ಲರೂ ಇವತ್ತಿಗೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವನೇ ಯಾರಿಗೂ ಕಾಣಿಸದೇ ಇರೋ ರೀತಿಯಲ್ಲಿ ಅಡ್ವೈಸ್ ಮಾಡಿಕೊಂಡು ಈ ಒಂದು ನೀರನ್ನ ಕಾಪಾಡ್ಕೊಳ್ತಾರೆ. ಓಕೆ ಅಭಿಷೇಕ್, ನೀವು ಇವಾಗ ಗಮನಿಸ್ತಾ ಇರುವ ಫೂಟೇಜ್ಗಳು ನಮ್ಮ ಕರ್ನಾಟಕದ ಫೂಟೇಜ್ಗಳು. ಓಕೆ,
ತಾವೇನು ಗಮನಿಸ್ತಾ ಇದ್ದೀರಿ? ನಮ್ಮ ಕರುನಾಡಿನ ಫೂಟೇಜ್ಗಳು. ಇಲ್ಲಿ ಭೀಮಗೊಂಡನ ಹಳ್ಳಿಯ ಫೂಟೇಜ್ ಕೂಡ ಬರುತ್ತೆ, ತಾವು ಗಮನಿಸಿ. ಬಂತು. ಹಾವು ಸತ್ತೋಗಿರುವ ಫೂಟೇಜ್ ಕೂಡ ಬರುತ್ತೆ, ಬಂತು, ಗಮನಿಸಿ. ಅಲ್ಲಿ ಕುರಿಗಳು, ಆಡುಗಳು ಎಲ್ಲವೂ ಕೂಡ, ಮೇಕೆಗಳು ಎಲ್ಲವೂ ಕೂಡ ಪಾಪ ಅಲ್ಲಿ ಹುಲ್ಲೇ ಇಲ್ಲದ ಜಾಗದಲ್ಲಿ ಹುಲ್ಲಿಗಾಗಿ ತಡ್ಕಾಡ್ತಾ ಇದ್ದಂತ ಫೂಟೇಜ್ಗಳು ಬಂದವು. ತಾವು ಅದನ್ನ ಗಮನಿಸಿ. ಗಮನಿಸ್ತಾ ಇದ್ದೀರೋ? ನಾವೆಲ್ಲಗಳಿಗೆ ನೀರಿಲ್ಲ, ಕೋತಿಗಳಿಗೆ ನೀರಿಲ್ಲ, ಮನುಷ್ಯರಿಗಂತೂ ನೀರಿಲ್ವೇ ಇಲ್ಲ. ಇದು ಕರ್ನಾಟಕದ ದುಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ. ಅಭಿಷೇಕ್ ಒಂದು ಮಾತು ಹೇಳ್ತಾ ಇದ್ರು, ತಾಯಿ ಹತ್ರ ಹಾಲಿಲ್ಲ, ಕಿತ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ ಅಥವಾ ತಡೆಯೋ ಪ್ರಯತ್ನ ನಡೀತಾ ಇದೆ ಅಂತ. ನಾನು ಇನ್ನೊಂದು ಸ್ವಲ್ಪ ಹಾರ್ಶ್ ಆಗಿ ಹೇಳ್ಬಿಡ್ತೀನಿ. ತಾಯಿಯ ರಕ್ತ ಹೀರೋ ಪ್ರಯತ್ನ ನಡೆಸಲಾಗ್ತಾ ಇದೆ. ತಾಯಿಯ ಹತ್ರ ಹಾಲಿಲ್ಲ ಅಂತಂದ್ರು ಕೂಡ. ಐ ಮೇ ಬಿ ಹಾರ್ಶ್, ಬಟ್ ಐ ಆಮ್ ಸಾರಿ. ಹೌದು, ನದಿಗಳು ನ್ಯಾಷನಲ್ ಪ್ರಾಪರ್ಟಿ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಹತ್ರ ಇದ್ರೆ ಅಲ್ವೇನ್ರಿ ಪಕ್ಕದವ್ರು ಕೊಡಕ್ಕಾಗದು? ಬನ್ನಿ, ನಾವು ನೀವು ನೋಡಲೇಬೇಕಾದ ದೃಶ್ಯ. ನಮ್ಮಲ್ಲಿ ಈ ದುಸ್ಥಿತಿ ಆದರೆ ಮೆಟ್ಟೂರಿನ ಪರಿಸ್ಥಿತಿ ಏನು? ಫುಟೇಜಸ್ ಪ್ಲೀಸ್, ದೃಶ್ಯಾವಳಿಗಳು ನಿಮ್ಮ ಮುಂದೆ ಈಗ. ದಿಸ್ ಇಸ್ ಆಪರೇಷನ್ ಡಬ್ಲ್ಯೂ. ಕಂಪ್ಲೀಟ್ಲಿ ಮೆಜೆಸ್ಟಿಕ್. ಎಲ್ಲಿ ನೋಡಿದರಲ್ಲಿ ನೀರು. ಇದು ಸಮುದ್ರದ ರೀತಿಯಲ್ಲಿ ನಮಗೆ ಕಂಡು ಬಂದಂತಹ ನೀರು. ಸ್ಟ್ಯಾನ್ಲಿ ಜಲಾಶಯವಾಗಿರ್ಬೋದು ಅಥವಾ ಇನ್ಯಾವುದೇ ಪ್ರದೇಶವಾಗಿರ್ಬೋದು, ಸಂಪೂರ್ಣವಾಗಿ ತುಂಬಿಕೊಂಡಿರುವ ಮೆಟ್ಟೂರು ಜಲಾಶಯ ಕಾಣಿಸ್ತಾ ಇದೆಯಾ? ನಾನು ಬಾಯಿ ಮಾತಿನಲ್ಲಿ ಏನನ್ನಾದ್ರೂ ಬಿಡಿಸಿ ಹೇಳ್ಬೇಕಾ ನಿಮಗೆ ಈ ಕ್ಷಣಕ್ಕೆ? ಇಲ್ಲವೇ ಇಲ್ಲ. ಅಬ್ಸಲ್ಯೂಟ್ಲಿ ನಾಟ್. ಈ ಸಾಹಸವನ್ನ ಮಾಡಿದ್ದು ನಿಮ್ಮ VSIT ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇಲ್ಲಿ ನಮಗೆ ಕ್ಯಾಮ್ರಾ ತಗೊಂಡೋಗೋದಕ್ಕೆ ಅವ್ರು ಬಿಡ್ಲಿಲ್ಲ. ಮೊಬೈಲ್ ಫೋನ್ ನಿಂದ ಶೂಟ್ ಮಾಡ್ಕೊಂಡು ಬರಬೇಕಾಯ್ತು. ಸಂಪೂರ್ಣ ನೀರು, ಕಂಪ್ಲೀಟ್ ವಾಟರ್. ಇದರಿಂದ ತಮಿಳುನಾಡಿನ ಹಲವು ಕಡೆಗಳಿಗೆ ನೀರು ಸರಬರಾಜು. ಇದೆಲ್ಲ ನಮ್ಮಿಂದ ಹರಿದು ಹೋದ ನೀರು. ನಾನು ಎಮೋಷನಲ್ ಕೋಶೆಂಟ್ ನ ಹೊರಗಿಟ್ಟೇ ಮಾತಾಡ್ತೀನಿ ರೀ. ಯಾಕಂದ್ರೆ ಕಾವೇರಿ ಈಸ್ ಅ ವಾಟರ್ ಬಾಡಿ. ನಾನು ಎಮೋಷನಲ್ ಕೋಶೆಂಟ್ ನ ಒಂಚೂರು ಹೊರಗಿಟ್ಟು ಬಿಡ್ತೇನೆ. ನೀರನ್ನ ನೀರಾಗಿ ಗಮನಿಸ್ತೀನಿ ನಾನಿವಾಗ, ನದಿಯನ್ನ ನದಿಯಾಗಿ ಗಮನಿಸ್ತೇನೆ ನಾನಿವಾಗ. ನದಿಯನ್ನ ನದಿಯಾಗಿ ಗಮನಿಸಿದ್ರು ನನಗೆ ಕಾಣಿಸುವ ದೃಶ್ಯಾವಳಿಗಳು ಮೆಟ್ಟೂರು ಡ್ಯಾಮ್ ನಲ್ಲಿ ನಿಮಗೆ ಎಲ್ಲಾದ್ರೂ ಒಂದೇ ಇಂಚು ಬರಡು ಭೂಮಿ ಕಾಣಿಸ್ತಾ ಇದೆಯೇನ್ರಿ? ಕಾಣಿಸ್ತಾ ಇದೆಯಾ? ದಿಸ್ ಇಸ್ ಅಲ್ಟ್ರಾ ಎಕ್ಸ್ಕ್ಲೂಸಿವ್, ಮೆಗಾ ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್. ಮಜಾ ಮಾಡ್ತಾ ಇದ್ದಾರೆ ಅಲ್ಲಿರೋ ಜನ. ಆರಾಮಾಗಿ ಖುಷಿ ಖುಷಿಯಾಗಿ ನಾವು ಕುಡಿಯಕ್ಕೆ ನೀರಿಲ್ದೆ ಒದ್ದಾಡ್ತಾ ಇರುವ ಸಂದರ್ಭದಲ್ಲಿ ಇವರು ಮಜಾ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ನನ್ಗೆ ಅವ್ರ ಬಗ್ಗೆ ತಕರಾರು ಇಲ್ಲಪ್ಪ, ಅವ್ರು ಯಾರೋ ಸ್ಥಳೀಯರು ಸ್ವಿಮ್ಮಿಂಗ್ ಮಾಡ್ಕೋತಾರೆ. ಬಟ್ ನೋಡ್ರಿ ವೈಭೋಗವ, ನೋಡ್ರಪ್ಪ ವೈಭೋಗವ, ಗಮನಿಸಿಯಪ್ಪ. ಇನ್ ಯಾಕ್ರಪ್ಪ ನಮ್ಮಿಂದ ನಿಮಗೆ ನೀರು ಬೇಕು? ನಮ್ಮಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿದ್ರಲ್ವೇನ್ರಪ್ಪ? ಹಲೋ ತಮಿಳ್ನಾಡು ಗವರ್ಮೆಂಟ್, ನೋಡಿದ್ರ ಇಲ್ವಾ? ಇವ್ರು ಯಾರೋ ಏನೋ ಪಾಪನ, ಅವ್ರಿಗೆ ನನಗೆ ಅವ್ರ ಬಗ್ಗೆ ಏನಿದೆ ರೀ? ವಿ ಬಿಲೀವ್ ಇನ್ ಫೆಡರಲ್ ಸಿಸ್ಟಮ್. ಒಕ್ಕೂಟ ವ್ಯವಸ್ಥೆ ಇದು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ರಾಜ್ಯಗಳು ಕೂಡ ಒಂದೇ, ಭಾರತ ಮಾತೆ ಅಂತ ನಾವು ನಂಬ್ಕೊಂಡು ಬದುಕ್ತಾ ಇರುವಂತ ಜನ ಕಣ್ರಿ. ಸ್ಥಳೀಯರ ವಿರುದ್ಧ ಏನು ಇಲ್ಲ. ಆದ್ರೆ ಗೌರ್ಮೆಂಟ್ಗಳು, ಆಮೇಲೆ ನಮ್ಮ ಫೇಲ್ಡ್ ಗೌರ್ಮೆಂಟ್ಗಳ್ರಿ, ಮೇಕೆದಾಟು 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 ಅಂದ್ರೆ ಏನು ಮೇಕೆದಾಟು ಮಾಡಿದ್ರಿ ರೀ ನೀವು? ನಾನು ಪ್ರಶ್ನೆ ಕೇಳ್ತೀನಿ ಇವತ್ತು ನಿಮ್ಮನ್ನೆಲ್ಲರೂ. ಅಟ್ಲೀಸ್ಟ್ ಒಂದ್ 4 ಸಣ್ಣ 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 ಚೆಕ್ ಡ್ಯಾಮ್ಗಳನ್ನ ಕಟ್ಬಿಟ್ಟು ಒಂದ್ ಸ್ವಲ್ಪ ನೀರನ್ನ ಶೇಖರಣೆ ಮಾಡಿ ಇಟ್ಕೋಬೋದಾಗಿತ್ತಲ್ವೇನ್ರಿ? ಚಿಕ್ಕದು ಚೆಕ್ ಡ್ಯಾಮ್ಗಳನ್ನ ಕಟ್ಬೋದಾಗಿತ್ತಲ್ವೇನ್ರಿ? ಆಮೇಲೆ ಇದು ಬರೀ ಕಾವೇರಿ ಪರಿಸ್ಥಿತಿ ಆದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ, ನಮ್ಮ ಭದ್ರಾದಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೂ ಬರ್ತೀನಿ ರೀ ನಾನು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇದೆ ರೀ ಇವತ್ತು? ಕುಡಿಯಕ್ ನೀರು ಬಿಟ್ಬಿಡ್ರಿ ರೀ, ನೋಡಕ್ಕೂ ನೀರು ಸಿಗ್ತಿಲ್ಲ ರೀ ಇವತ್ತು.
ನಾನು ಕಾವೇರಿಗೆ ಮಾತ್ರ ಸೀಮಿತಗೊಳಿಸೋದಿಲ್ಲಪ್ಪ. ನಾನು ಕೃಷ್ಣಗೂ ಬರ್ತೀನಿ, ತುಂಗಭದ್ರೆಗೂ ಬರ್ತೀನಿ, ಕಾರಂಜಾಗೂ ಬರ್ತೀನಿ, ಬೆಣ್ಣೆಚೆರೆಗೂ ಬರ್ತೀನಿ, ನಾನು ಅಮರ್ಜಾಗೂ ಬರ್ತೀನಿ, ನಾನು ಎಲ್ಲ ಡ್ಯಾಮ್ಗಳಿಗೆ ಬರ್ತೀನಿ. ನಾನು ಎಲ್ಲ ಕಡೆ ಇದೇ ಪರಿಸ್ಥಿತಿ. ಬಟ್ ಇವ್ರ ಕತೆ ನೋಡಿ, ಮೆಟ್ಟೂರು ಡ್ಯಾಮ್ ನಲ್ಲಿ ನೀರು ಹೆಂಗಿದೆ ಗಮನಿಸಿ. ಕ್ಯಾನ್ ಯು ಬಿಲೀವ್ ದಿಸ್? ಕ್ಯಾನ್ ಯು ಬಿಲೀವ್ ದಿಸ್? ನಮ್ಮಕ್ಕೆ ಸಾಧ್ಯನಾ? ಈ ದೃಶ್ಯಾವಳಿಯನ್ನೇ ನಾವು ನಿಮಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದು, ಈ ಫುಟೇಜ್ ಅನ್ನೇ ರಾಜ್ಯದ ಜನರ ಮುಂದೆ ನಾವು ಇಡಬೇಕು ಅಂತ ಅನ್ಕೊಂಡಿದ್ದು. 2 ವಿಂಡೋಸ್ ಮಾಡಿ, ಒಂದು ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ದುಸ್ಥಿತಿ, ಆ 2 ವಿಂಡೋಸ್ ಬಂದಿದೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್. KRS ಖಾಲಿ ಖಾಲಿ, ಮೆಟ್ಟೂರು ಡ್ಯಾಮ್ ನಲ್ಲಿ ನೀರು. ಆ KRS ಖಾಲಿ ಖಾಲಿ ಒಂದ್ ಕಡೆ ಜಾಗದಲ್ಲಿ ನಮ್ಮ ಭೀಮಗೊಂಡನ ಹಳ್ಳಿ ಫುಟೇಜ್ ಹಾಕಿ, ಆ ಭೀಮಗೊಂಡನ ಹಳ್ಳಿಯಲ್ಲಿ ಸತ್ತು ಬಿದ್ದಿರುವ ಆ ಹಾವಿನ ಕೂಸಿನ ಫುಟೇಜ್ ಹಾಕಿ ಅಲ್ಲಿ ಒಂದ್ ಕಡೆ. ಗಮನಿಸ್ತಾ ಇದ್ದೀರಾ? ಗಮನಿಸ್ತಾ ಇದ್ದೀರಿ ಅಲ್ಲ? ಎಡಗಡೆ ಭಾಗದ್ದು ನಮ್ಮ ಭೀಮಗೊಂಡನ ಹಳ್ಳಿ, ನಮ್ಮೂರು, ನಮ್ಮ ಜಾಗ, ನಮ್ಮದೇ ಜಾಗ, ನಮ್ಮದೇ ಕರ್ನಾಟಕ. ಬಿರುಕು ಬಿಟ್ಟಿರೋ ಭೂಮಿ, ಬಾಯಿ ತೆರ್ಕೊಂಡಿರೋ ಭೂಮಿ. ಬಲಗಡೆ ಭಾಗದ್ದು ಯಾವುದು? ಬಲಗಡೆ ಭಾಗದ್ದು ಯಾವುದು ಅಭಿಷೇಕ್? ಬಲಗಡೆ ಭಾಗದ್ದು ಮೆಟ್ಟೂರು ಸರ್. ಮೆಟ್ಟೂರು, 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 ಮೆಟ್ಟೂರು. ಎಡಗಡೆ ಭಾಗದ್ದು ಸತ್ತು ಬಿದ್ದಿರೋ ಹಾವು ಯಾವ ಜಾಗ? ಭೀಮಗೊಂಡನ ಹಳ್ಳಿ, ನಮ್ಮೂರು. That's all. That's all. That is it. That is it. ಇದನ್ನು ನ್ಯಾಯಾಲಯಗಳ ಮುಂದೆ ಯಾಕೆ ಯಾರು ತೋರಿಸಲಿಲ್ಲ? ಇದನ್ನು ಕ್ವಾಸಿ ಜುಡಿಷಿಯಲ್ ಬಾಡಿಗಳಾಗಿರುವ CWRC, CWRA ಇವುಗಳ ಮುಂದೆ ಯಾಕೆ ಇಡಲಿಲ್ಲ? ಇದನ್ನು ವಾದ ಪ್ರತಿವಾದದ ರೂಪಕವಾಗಿ ಯಾಕೆ ಯಾರು ಬಳಸ್ಕೊಳ್ಳಿಲ್ಲ? ಬಳಸ್ಕೊಂಡಿದ್ದೀವಿ ನಾವು. ಯಾರು ಹೇಳ್ಬೋದು ಬಳಸ್ಕೊಂಡಿದ್ದೀರಿ ಅಂತ. ಬಟ್ ಇದನ್ನು ನೋಡ್ಬಿಟ್ರು ಕೂಡ ಜಲಮಂಡಳಿಗಳು ನಮ್ಮ ವಿರುದ್ಧನೇ ತೀರ್ಪು ಕೊಟ್ಬಿಡ್ತಾವ. ನನಗೇನೋ ಅರ್ಥ ಆಗ್ತಾ ಇಲ್ಲಪ್ಪ. ಇದನ್ನೆಲ್ಲ ನೋಡ್ಬಿಟ್ರು ನಮ್ಮ ಜಲಮಂಡಳಿಗಳು ನಮ್ಮ ವಿರುದ್ಧ ತೀರ್ಪು ಕೊಡ್ತಾವ. ಟಾಕ್ ಅಭಿಷೇಕ್ ಸರ್, ಈಗ ನಾವು ಯಾವುದೋ ರೇನಿ ಸೀಸನ್ ಅಲ್ಲಿ ಮಳೆಗಾಲದಲ್ಲಿ ಹೋಗಿ ವರದಿ ಮಾಡಿದ್ದಾರೆ, ಇವ್ರಿಗೆ ಹೆಂಗ್ ಬೇಕೋ ವರದಿ ಮಾಡಿದ್ದಾರೆ ಅಂತ ತುಂಬಾ ಜನ ಅನ್ಕೊಳ್ಬಹುದು. ನಾನು ಹೋಗಿರೋದು ಸಮ್ಮರ್ ಅಲ್ಲಿ. ಸಮ್ಮರ್ ಅದು ಬರೋ ಕಾರಲ್ಲಿ ಸರ್, AC ಎಕ್ಸ್ಟ್ರೀಮ್ ಗಿಟ್ರು ತಡೆಯಕ್ ಆಗ್ಲಿಲ್ಲ. ಒಂದು ಸಮ್ಮರ್ ಅಲ್ಲಿ ಹೋಗಿದ್ದೇನೆ. ನಮ್ಮ ರಾಜ್ಯದಲ್ಲಿ ನೀರಿಲ್ಲ, ಬೆಂಗಳೂರಲ್ಲಿ ನೀರಿಲ್ಲ, ಇಡೀ ರಾಜ್ಯನೇ ತಗೊಂಡು, ಬೆಂಗಳೂರು ಬೇಡ, ಎಲ್ಲ ಕಡೆ ನೀರಿಲ್ಲ ಅನ್ನೋದು ನಾವೇ ನೋಡಿದ್ದೇವೆ. ಸಮ್ಮರ್ ಅಲ್ಲಿ ಹೋದ್ರೂ ಕೂಡ ಅವ್ರ ಹತ್ರ ಅಷ್ಟು ನೀರು ತುಂಬಿದೆ. ಅವರ ವಿರುದ್ಧ ಮಾತಾಡ್ತಿಲ್ಲ, ಆದ್ರೆ ಅವರಿಗೆ ನೀರಿನ ಅವಶ್ಯಕತೆ ಇಲ್ಲ. ಇಡೀ ತಮಿಳುನಾಡು ನಾನು ತಿರುಗಾಡಿದಾಗ ಒಂದೇ ಒಂದು ಕಡೆ ನೀರಿನ RO ಪ್ಲಾಂಟ್ ಕಾಣಿಸ್ತಿಲ್ಲ, ಒಂದೇ ಒಂದು ಕಡೆ ಖಾಲಿ ಬಿಂದಿಗೆ ಕಾಣಿಸ್ತಿಲ್ಲ, ಒಂದೇ ಒಂದು ಕಡೆ ಸೈಕಲ್ ಅಲ್ಲಿ ನೀರು ತಗೊಂಡೋಗೋದು ನನಗೆ ಕಾಣಿಸ್ತಿಲ್ಲ, ಒಂದು ಕಡೆ ನೀರಿನ ಟ್ಯಾಂಕರ್ ಕಾಣಿಸ್ತಿಲ್ಲ. ನೀವು ಇನ್ನೊಂದು ಮಾತು ಹೇಳಿದ್ರೆ ನನಗೆ ಆ ಫುಟೇಜ್ನ ಶ್ವೇತಾ ಪ್ಲೇ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಬಾಳೆಗೊನೆಗಳು, ಆ ಫುಟೇಜ್ ತರಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ತರಿಸ್ಕೊಳ್ಳಿ. ಬಾಳೆಗೊನೆಗಳು ಕಾಣಿಸ್ತು ಅಂತ, ಅದೇನು ಹೇಳಿ ಸರ್? ಏನಂದ್ರೆ ಈಗ ಈ ಸೀಸನ್ ಅಲ್ಲಿ ನಾವು ಒಂದು ಬೆಳೆ ಎತ್ತಕ್ಕೂ ಆಗ್ತಿಲ್ಲ, ಇನ್ನೊಂದು ತಿಂಗಳಾದ್ರೆ ನಾವು ಜಮೀನ್ಗೆ ಹೋಗೋದೇ ಬೇಡ ಅಂತ ನಮ್ಮ ರೈತರು ಹೇಳ್ತಿದ್ದಾರೆ. ಅಂದ್ರೆ ಸರ್ವನಾಶ ಆಗೋಗಿದೆ, ಇನ್ನೊಂದು ಹಂತಕ್ಕೆ ಕಾಯ್ತಾ ಇದೀವಿ ನಾವು ನೇಣು ಹಾಕೊಳ್ಳೋದಕ್ಕೆ ಅಂತ ಅವರು ಸರ್ಕ್ಯಾಸಮನ್ ಹೇಳಿದ್ರು. ಮತ್ತೊಂದು ಕಡೆ ಬಾಳೆಗೊನೆಗಳು ಸರ್ ಅಲ್ಲಿ ಅದ್ಭುತವಾಗಿದೆ ತಮಿಳುನಾಡಿನಲ್ಲಿ. ಇದು ಅವ್ರು ತಪ್ಪಲ್ಲ, ಅವ್ರಿಗೆ ಈ ಸೀಸನ್ ಅಲ್ಲೂ ನೀರು ಸಿಗ್ತಿದೆ, ಬೆಳೀತಾ ಇದ್ದಾರೆ. ನೀರು ಸಿಗ್ತಿದೆ, ಬೆಳೀತಾ ಇದ್ದಾರೆ. ಇಲ್ಲೂ ನೀರು ಸಿಕ್ಕಿದ್ರೆ ವರ್ಷಕ್ಕೆ 2 ರಿಂದ 3 ಸರಿ ನಾವು ಬೆಳೀತಾ ಇದ್ವಿ. ನೀರೇ ಸಿಗದೆ ಇದ್ದಾಗ ಏನ್ ಬೆಳೆಯಕ್ಕಾಗತ್ತೆ? ಅಲ್ಲಿಗೆ ಎಲ್ಲಿಂದಾದ್ರೂ ಸರ್, ಈಗ ಗ್ರ್ಯಾಂಡ್ ಡ್ಯಾಮು, ಕಲನೈ, ರಾಮೇಶ್ವರಂ ಆ ಭಾಗಕ್ಕೆ ನಾವು ಹೋದ್ವಿ ಅಂದ್ರೆ, ನಾನು ಅಲ್ಲಿಗೆ ಹೋಗ್ಲಿಲ್ಲ, ಆದರೆ ಅಲ್ಲಿಗೆ ಕನಿಷ್ಠ ಪಕ್ಷ ನನಗಿಂತ 2ರಷ್ಟು ಎತ್ತರ ಇರುವಂತ ಬಾಳೆಗೊನೆಗಳನ್ನ ಕಾಣ್ತೀರಾ ಅಂತ ಹೇಳ್ತಾರೆ. ತಮಿಳ್ನಾಡಿನವರೇ ಹೇಳ್ತಾರೆ. ಅವರು ಒಂದಿಷ್ಟು ಜನ ದಬ್ಬಾಳಿಕೆ ಮಾಡೋರು ಇರ್ಬೋದು, ಬೈಯೋರು ಇರ್ಬೋದು, ಅವರು ಎಮೋಷನಲಿ ಕಾವೇರಿಗೆ ಕನೆಕ್ಟ್ ಆಗಿದ್ದಾರೆ. ಕಾವೇರಿ ನಮ್ಮ ತಾಯಿ ಅಂತ ಅವ್ರು ನಂಬಿದ್ದಾರೆ. ಅದಕ್ಕೆ ಬೇಕಾದಂತ ವಸ್ತುಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳೋದು, ನಿನಗೆ ತಾಕತ್ತಿದ್ರೆ ಆ ಜಾಗಕ್ಕೆ ಹೋಗು, ಅಲ್ಲಿರುವಂತ ಬಾಳೆಗೊನೆ ನೋಡು, ಅಲ್ಲಿಗೆ ನಿಮ್ಮ ರಾಜ್ಯದವ್ರನ್ನ ಕರ್ಕೊಂಬ. ನಿಮ್ಮ ರಾಜಕಾರಣಿಗಳ ಪರಿಸ್ಥಿತಿಯನ್ನು ಒಪ್ಕೊಳ್ತಾರ? ನಿಮ್ಮ ರಾಜಕಾರಣಿಗಳು ಅಲ್ಲಿವರೆಗೂ ಬರೋ ಧೈರ್ಯ ಇದೆ ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಅವರಿಗೆ ಅರ್ಥ ಆಗಿರೋದ್ರಿಂದ ದೇ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್ ನಮ್ಮ ರಾಜಕಾರಣಿಗಳು ನಮ್ಮ ಜನರನ್ನ. ಅದು ಅವ್ರಿಗೆ ಅರ್ಥ ಆಗಿದೆ. ಆ ಕಾರಣದಿಂದ ಧೈರ್ಯವಾಗಿ ಹೇಳ್ತಾರೆ, ನಿಮಗೆ ತಾಕತ್ತಿದ್ರೆ ಅಲ್ಲಿವರೆಗೂ ಹೋಗಿ ಶೂಟ್ ಮಾಡಿ ಬನ್ನಿ. ಅಲ್ಲಿಗೆ ನಾವು ಅಲ್ಲಿವರೆಗೂ ಮೀಡಿಯಾ ಅಂತ ಹೇಳ್ಕೊಂಡು ಹೋಗ್ಲಿಕ್ಕಾಗಲ್ಲ.
ಕರ್ನಾಟಕದ ಮೀಡಿಯಾ ಅಂದ್ರೆ ಇದ್ದಿದ್ದು ಅಲ್ಲಿಗೆ ಬಿಡಲ್ಲ, ಕ್ಯಾಮರಾ ತೆಗೆದ್ರೆ ಯಾರು ಕಿತ್ಕೊಳ್ತಾರೆ ಅನ್ನೋ ಒಂದು ಭಯ, ಒಂದಿಷ್ಟು ಎಕ್ಸ್ಪೀರಿಯನ್ಸ್ಗಳಾಯ್ತು. ಆದ್ರೆ ಅವರು ನೀರಿಗೆ ಕೊಡುವಂತ ಗೌರವ, ಮರ್ಯಾದೆ, ಭಯ, ಪ್ರೀತಿ ನಮ್ಮ ರಾಜಕಾರಣಿಗಳಿಗೆ ಇದ್ದಿದ್ರೆ ಈ ದಿನ ಅಥವಾ ನಾನು ನೀವು ಇಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ಪ್ರಾಬ್ಲಿ ಒನ್ ಲೈನರ್ ಆಗ್ಬೋದು. ಚಂದನ್ ಸರ್, ಅಬ್ಸಲ್ಯೂಟ್ಲಿ ಟ್ರೂ ಅಂಡ್ ನೋ ಡೌಟ್ ಅಬೌಟ್ ಇಟ್. ಬಾಳೆಗೊನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಆ ಬಾಳೆಗೊನೆಗಳ ಫೂಟೇಜ್ಗಳನ್ನು ಕೂಡ ನೀವು ತಂದಿದ್ದೀರಿ. ನಮ್ಮ ಟೆಕ್ನಿಕಲ್ ಟೀಮ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ಅದನ್ನು ಕೂಡ ಪ್ಲೇ ಮಾಡುವ ಪ್ರಯತ್ನ ಮಾಡೋಣ. ಅದನ್ನು ಪ್ಲೇ ಮಾಡಿಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ ನಮಗೆ. ನನಗೆ ಮಾತು ಹೊರಡ್ತಾ ಇಲ್ಲ ಅಭಿಷೇಕ್. ಐ ಥಿಂಕ್ ಇದಕ್ಕಿಂತ ನಗ್ನ ಸತ್ಯ ದರ್ಶನ ಇನ್ಯಾವ ಮೀಡಿಯಾ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಫಾರ್ ಯುವರ್ ಕರೇಜ್, ಫಾರ್ ಯುವರ್ ಬ್ರೇವರಿ. ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಹೇಳ್ತೀನಿ, ಇದು ಭಾಳ ಕಷ್ಟ, ಇದು ಸುಲಭದ ಕೆಲಸ ಅಲ್ಲ. ನಾವೇನೋ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು, ನಾವೇನೋ ಇಲ್ಲಿ ನಮ್ಮ ತಂಡ ಒಂದು ಇಂಟ್ರಾಕ್ಷನ್ ಮಾಡಿಕೊಂಡು ನಿಮಗೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಬಿಡ್ಬೋದು. ಹಿಂಗೆ ಮಾಡಿ ಅಭಿಷೇಕ್, ದಿಸ್ ಇಸ್ ಇಟ್, ದಿಸ್ ಇಸ್ ಅ ಪ್ಲ್ಯಾನ್ ಅಂತ ಹೇಳ್ಬಿಡ್ಬೋದು. ಆದರೆ ಮಾಡಿದ್ರಲ್ಲ ನೀವು, ನಮ್ಮ ತಂಡ, ನಮ್ಮ ಕ್ಯಾಮ್ರಾಮನ್, ಯಾರೆಲ್ಲ ನಿಮ್ಮ ಜೊತೆ ಬಂದಿದ್ರು? ಯಾರಿದ್ರು ನಿಮ್ಮ ಜೊತೆ? ಹೂ ಆರ್ ದೇ? ಕ್ಯಾಮ್ರಾಮನ್ ಮಹೇಶ್ ಇದ್ರು, ಅಂಡ್ ಟೈಮಿಂಗ್ ಕೀಪ್ ಅಪ್ ಮಾಡೋದ್ರಲ್ಲಿ ನಮ್ಮ ಡ್ರೈವರ್ ನರಸಿಂಹಯ್ಯ ತುಂಬಾ ಸಹಕಾರಿಯಾಗಿದ್ರು. ಗ್ರೇಟ್ ಗ್ರೇಟ್. ಅಲ್ಲಿ ರಂಗಸ್ವಾಮಿ ಅವರು, ಅರ್ಜುನ ಹಳ್ಳಿ ಪ್ರಸನ್ನ ಕುಮಾರ್ ಅವರು, ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಮ್. ಆಮೇಲೆ ಈ ಮೆಟ್ಟೂರಿನ ವಾಕ್ ಥ್ರೂ ಬೇರೆ ಇದೆಯಲ್ಲ ಒಂದು, ಇದರ ಸಂಪೂರ್ಣ ಪರಿಸ್ಥಿತಿಯನ್ನ ವಿವರಿಸಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.